ನೋಡಿ ಸಾದಿಕ್ ಪಾಷಾ ಅವರೇ, ನಿಮ್ಗೆ ಗೊತ್ತು ಗೋಧ್ರಾಲ್ಲಿ ಏನಾಯ್ತಂತ ಎಲ್ರಿಗೂ ಗೊತ್ತು. ಅಂದರೆ ಈಗ 2002 ಫೆಬ್ರವರಿಯಲ್ಲಿ 59 ಕಾರ್ ಸೇವಕರು ಸತ್ರು, 59 ಜನ ಸತ್ರು. ಸಾಬರ್ಮತಿ ಎಕ್ಸ್ಪ್ರೆಸ್ಸಲ್ಲಿ ಬೆಂಕಿ ಆಯಿತು. ಆಗ ತನಿಖೆ ನಡೀತು. ತನಿಖೆ ನಡೆದಾಗ ಆರೋಪ ಏನಿತ್ತಂದರೆ 2,000 ಮುಸ್ಲಿಂ ಸಂಘಟನೆಗಳಿಂದ ನಡೆಸಿದ್ದು ಅಂತ ಒಂದು ಆರೋಪ ಇತ್ತು. ಈಗ BK ಹರಿಪ್ರಸಾದ್ ಅವರು ಹೇಳೋದು, ಅಂದ್ರೆ ಇವ್ರ ಅರ್ಥ ಏನು, ಇನ್ನೊಂದು ಗೋಧ್ರಾ ಆಗುತ್ತಂದ್ರೆ ಅರ್ಥ ಏನು, ಯಾರು ಮಾಡ್ಬೋದು ನೋಡಿ ಸರ್. ಈಗ ನಮ್ಮ ಕಾಂಗ್ರೆಸ್ ಬ್ರದರ್ ವ್ಯಕ್ತಾರು ಅವರು ಹೇಳ್ತಾ ಇದ್ರಲ್ಲ ಭಯ ಅಂತ, ಇವ್ರು ಭಯ ಪಡಬಾರ್ದು, ಬಿಜೆಪಿನವರು ಭಯ ಪಡೋದು, ಮುಸಲ್ಮಾನರು ಭಯ ಪಡಬೇಕು. ಯಾಕಂದ್ರೆ ಎಲ್ಲ ನೋಡಿ ಇವ್ರದ್ದು ಜಗಳದಲ್ಲಿ ಬರೋದು ಮುಸಲ್ಮಾನ್ರೆ, ಸಾಯೋದು ನಾವೇ, ಸತ್ತೋದು ನಾವೇ, ನಮ್ಮ ಮೇಲೇನೆ ದೌರ್ಜನ್ಯ ನಡೆಯೋದು. ಏನೇನೋ ಒಂದು ಇಶ್ಯೂ ಎದ್ಬೇಕು, ಇದು ಮಾಡಬೇಕು. ಈಗ ಏನಾಗಿದೆ ಅಂದರೆ ನೋಡಿ, ಈಗ ರಾಮ ಮಂದಿರ 22ನೇ ತಾರೀಕು ಓಪನಿಂಗ್ ಇದು ಇದೆ, ಪೂಜೆ ಇದೆ. ಮತ್ತೆ ಅದು ಬರೋಕ್ಕೆ ಮುಂಚೆ ಒಂದು ವಾತಾವರಣ ಗಾಳಿ ಒಂದು ನಡೀತಾ ಇದೆ. ಉಡಿಸ್ತಿರೋದು ಗಾಳಿ ಅಲ್ಲಲ್ಲ, ಏನು ಎಲ್ಲ ಇದರಲ್ಲಿ ಪ್ರೋಗ್ರಾಮ್ಸ್ನಲ್ಲಿ. ಈಗ ನೋಡಿ ಮೊನ್ನೆ ಚನ್ನಪಟ್ಟಣದಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಶ್ರೀರಂಗಪಟ್ಟಣದಲ್ಲಿ. ಆವಾಗೆ ಈ ನಮ್ಮ ಇವರು RSS ಒಬ್ಬರು ದೊಡ್ಡವರು, ಅವರು ಒಂದು ಮಾತು ಏನು, ಇದು ರಾಮಂದು ಪ್ರೋಗ್ರಾಮು, ಅಯೋಧ್ಯಕ್ಕೆ ಹೆಂಗೆ ಹೋಗಬೇಕು ಏನು ಅಂತ ಆ ಪ್ಲಾನಿಂಗ್, ಆ ಪ್ರೋಗ್ರಾಮ್ನಲ್ಲಿ. ಅದ್ಮೇಲೆ ಅಟ್ಯಾಕು ಮುಸಲ್ಮಾನರಿಗೆ ಯಾಕೆ? ನಾವು ಸುಮ್ಮನೆ ಇದ್ದೀವಿ, ನಮ್ಮನ್ನು ಒಂದು ಥರ ಭಯ ಇದೆ. ಅದರಲ್ಲಿ ಇವರು ಕಳ್ಳಕಾಯಿ ಭಟ್ಟು ನಾನು ಹೇಳ್ತೀನಿ ನೋಡಿ ಸರ್, ಕಳ್ಳಕಾಯಿ ಪ್ರಭಾಕರ್ ಭಟ್ ಇದಾರಲ್ಲ, ಅವ್ರು ಒಂದು ಮಾತು ಏನು ಹೇಳಿದ್ರು, ನಾವು ನಿಜವಾಗ್ಲೂ ಹೆಂಗಸರು ಅಂದರೆ ನಾವು ನಮ್ಮ ಇದರಲ್ಲಿ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರು ಮುಸಲ್ಮಾನರಿಗೆ ದಿಸಕ್ಕೆ ಒಂದು ಗಂಡ ಬೇಕು, ಹೆಂಗಸರಿಗೆ, ಮುಸಲ್ಮಾನ್ ಹೆಂಗಸರಿಗೆ ದಿಸಕ್ಕೆ ಒಂದು ಗಂಡ ಬೇಕು, ಪರ್ಮನೆಂಟ್ ಗಂಡ ಇರಲಿಲ್ಲ. ಮೋದಿ ಬಂದಿದ ಮೇಲೆ ಪರ್ಮನೆಂಟ್ ಗಂಡ ಮುಸಲ್ಮಾನರಿಗೆ ಅಂತ ಹೇಳಿದ್ರು. ಹೆಣ್ಮಕ್ಕಳಂದ್ರೆ ಬೇರೆ ಮುಸಲ್ಮಾನ್ ಹೆಣ್ಮಕ್ಕಳ? ಇವರು RSSನಲ್ಲಿ ಎಂಥ ಇದು ಇವರು ಪಾಠ ಹೇಳೋದು ಇವ್ರಿಗೆ, ಎಲ್ಲ ಸೇವಕರಿಗೆ, ಕಾರ್ ಸೇವಕರು ಸೇರಿದು ಅಲ್ಲೆಲ್ಲ. ಈಗ ನಡೀತಾ ಇರೋದು ಏನು, ಭಕ್ತಿ ಭಾವನೆ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನಲ್ಲಿ ನೋಡಿ ನಮ್ಮ ರಾಮ್ ಅವರು ಈ ಯಂಗ್ಸ್ರಿಗೆ ಎಷ್ಟು ಮರ್ಯಾದಾ ಪುರುಷರು ರಾಮ್ ಅಂತ ಹೇಳ್ತಾರೆ, ಎಷ್ಟು ಒಂದು ಇದಿತ್ತು ಅವ್ರ ಪ್ರೋಗ್ರಾಮ್ನಲ್ಲಿ. RSS ಮತ್ತೆ BJPನಿಂದ ಇಂಥ ಸ್ಟೇಟ್ಮೆಂಟ್ಗಳು ಬಂದರೆ ಮುಸಲ್ಮಾನ್ ಮೇಲೆ, ಈ ಥರ ಬಂದರೆ ಭಯ ಬರಲ್ವಾ ನೀವು ಹೇಳಿ? ಇನ್ನೊಂದು ಹರಿಪ್ರಸಾದ್ ಅವ್ರು ಹೇಳಿದಾರಲ್ಲ, ಏನೋ ಒಂದು ದೊಡ್ಡ ವ್ಯಕ್ತಿ, ಅವರೆಲ್ಲ ಕಾಂಗ್ರೆಸ್ನಲ್ಲಿ ಹಳಬರು ದೊಡ್ಡ ವ್ಯಕ್ತಿಗಳು, ಅವ್ರಿಗೆ ಏನನ್ನ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು, ಮುಸಲ್ಮಾನ್ ಮೇಲೆ ಒಂದು ಅಟ್ಯಾಕ್ ಆಗ್ಬೋದು. ಈ ರಾಮ ಮಂದಿರ ಪ್ರೋಗ್ರಾಮ್ ಆ ಟೈಮ್ನಲ್ಲಿ ಟ್ರೈನ್ ಮೇಲೆ ಏನನ್ನ ಅಟ್ಯಾಕ್ ಆಗ್ಬೋದು. ಯಾರು ಮಾಡ್ಬೋದು ಅಟ್ಯಾಕು ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಈಗ ನಮ್ಗೆ ಭಯ ಆಗ್ತಾ ಇದೆ. ನಮ್ಗೆ ಸೆಕ್ಯೂರಿಟಿ ಬೇಕು, ಈಗ ಕರ್ನಾಟಕದಲ್ಲಿ ಸೆಕ್ಯೂರಿಟಿ ಬೇಕು. ಯಾಕಂದ್ರೆ ಇಡೀ ಭಾರತಕ್ಕೆ ಸೆಕ್ಯೂರಿಟಿ ಬೇಕು. ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ನವರು ಹೇಳ್ತಾ ಇದಾರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಈ ತರ ಗೋಧ್ರಾ ತರ ಒಂದು ಅತ್ಯಾಚಾರ ಏನನ್ನ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ. ಅದಕ್ಕೆ ನಾನು ಮನವಿ ಮಾಡ್ತೀನಿ ನಮ್ಮ ಇವ್ರಿಗೆ, ಚೀಫ್ ಮಿನಿಸ್ಟರ್ ಅವರಿಗೆ, ನಮ್ಮ ಅಲ್ಪಸಂಖ್ಯಾತರು ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ದಲಿತರಿಗೆ ಸೇಫ್ ಮಾಡಬೇಕು. ಇದು ಕಾರ್ಯಕ್ರಮ ಇದು ಓಪನಿಂಗ್ ಆಗೋವರೆಗೂ, ಈ ಪ್ರೋಗ್ರಾಮ್ ನಡೆಯೋವರೆಗೆ ನಮಗೆ ಸೇಫ್ ಮಾಡಬೇಕು. ನಮ್ಗೆ ಭಯ ಆಗ್ತಾ ಇದೆ. ಇಂಥ ದೊಡ್ಡವರು ಹೇಳಿದ ಮೇಲೆ ನಾವು ಯೋಚನೆ ಮಾಡಬೇಕು. ಇವ್ರು ಬೆಳೆಸ್ತಿರೋದು ಅಲ್ವಾ ನಿಮಗೆ? ಹರಿಪ್ರಸಾದ್ BK ಎರಡು ಕಡೆಯಿಂದ ಬರ್ತಾರೆ, ಎರಡು ಕಡೆಯಿಂದ ರಕ್ತದ ಮೇಲೆ ರಾಜಕೀಯ ಮಾಡುವವರು, ರಕ್ತ ರಾಜಕೀಯದಲ್ಲಿ ಈ ದೇಶದ ನಾಗರಿಕರಿಗೆ ರಕ್ಷಣೆ ಕೊಡ್ಲಿ, ಕರಸೇವಕರಿಗೆ ಮತ್ತೆ ನಾಗರಿಕರಿಗೆ ರಕ್ಷಣೆ ಕೊಡಬೇಕಾಗಿರುವಂತಹ ಜವಾಬ್ದಾರಿ ಯಾರ್ದು? ಸಿದ್ದರಾಮಯ್ಯ ಅಲ್ಲ. ಕರ್ನಾಟಕದಲ್ಲಾದ್ರೆ ಮಾತ್ರ. ಕರ್ನಾಟಕದಲ್ಲಿ ಪ್ರಶ್ನೆ ಆಗ್ತಾ ಇಲ್ಲ, ಇದು ಕರ್ನಾಟಕದಲ್ಲಿ. ಹರಿಪ್ರಸಾದ್ ಅವ್ರು ಹೇಳ್ತಾ ಇರೋದು ಕರ್ನಾಟಕದ